ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಟಿಇಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆ ಈ ಕಾನ್ಸೆಪ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ ವಿಡಿಯೋ ಅಂದ್ರೆ 15,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಏನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಿ. ಆ ವಿಡಿಯೋಕ್ಕೆ ತುಂಬಾ ಕಮೆಂಟ್ಗಳು ಬರ್ತಾ ಇದಾವೆ. ಹಂಗಂತ ಹೇಳಿ ಬರೀ ಇದೇ ಕಮೆಂಟ್ ಅಷ್ಟೇ ಬಂದಿದೆ ಅಂತ ಅಲ್ಲ. ಏಡೆಡ್ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಅದರ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಹಾಗೇನೆ ಕ್ರೈಸ್ನ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಜೊತೆಗೆ ರೋಸ್ಟರ್ ಬಿಂದುವಿನ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇದ್ದೀರಿ. ಹಾಗೇನೆ ಒಂದಷ್ಟು ಕಮೆಂಟ್ಸ್ ಗಳನ್ನ ನೋಡಿದಾಗ ಈ ಕಮೆಂಟ್ಗಳು ಅಂತ ಅಂದಾಗ ನಾನು ನಿಮ್ಗೆ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಎಷ್ಟು ಜನ ವ್ಯೂವರ್ಸ್ ಕಮೆಂಟ್ ಗಳನ್ನ ಹಾಕಿರ್ತೀರಿ, ಅಂತಹ ಎಲ್ಲಾ ವಿಷಯಗಳನ್ನ ನಾನು ಒಂದೇ ವಿಡಿಯೋದಲ್ಲಿ ಅಥವಾ ಒಂದೇ ಸಾರಿಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗಲ್ಲ. ಒಂದಷ್ಟು ಹಂತವಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಹಾಗಂತ ಹೇಳಿ ಆ ಕಮೆಂಟ್ ಗಳನ್ನ ನೋಡಿದಾಗ ಒಂದ್ ಸ್ವಲ್ಪ ಎಲ್ಲೋ ನನಗೂ ಕೂಡ ಕನ್ಫ್ಯೂಸ್ ಆಯ್ತು. ವೆದರ್ ದೇ ಆರ್ ರಿಕ್ವೆಸ್ಟಿಂಗ್ ಆರ್ ಥ್ರೆಟನಿಂಗ್ ಮೀ ಅಂತ. ಅವ್ರು ನನಗೆ ಭಯ ಪಡಿಸ್ತಾ ಇದಾರ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದಾರ ಅಂತ ಹೇಳಿ ಕನ್ಫ್ಯೂಸ್ ಆಯ್ತು. ಯಾಕಂದ್ರೆ ಒಂದಷ್ಟು ಅಂತ ಕಮೆಂಟ್ ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದರಲ್ಲೂ ಕೂಡ ಒಂದು ಕಮೆಂಟ್ ಅಂತೂ ಬಂದಿತ್ತು. ಏನಂತ ಹೇಳಿದ್ರೆ, 4ನೇ ಗ್ಯಾರಂಟಿ ಅಂತೆ ಈಗ KPS ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದಲ್ವಾ, ಆ ಸ್ಕೂಲಲ್ಲಿ ಏನು ಕಂಪ್ಯೂಟರ್ ಟೀಚರ್ಸ್ ಅನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರ ಸರ್ ಅಂತ ಹೇಳಿ ಕಮೆಂಟ್ ಹಾಕಿದ್ರು. ನಾನು ನೋ ಅಂತ ರಿಪ್ಲೈ ಕೊಟ್ಟಿದ್ದೀನಿ. ಅದನ್ನ ನೋಡಿದಾದ್ಮೇಲೆ ಆ ವಿವರ್ ಏನಂತ ಕಮೆಂಟ್ ಮಾಡ್ತಾ ಇದ್ದಾರೆ, ಇಲ್ಲ ಸರ್ ನೀವು ನ್ಯೂಸ್ ಪೇಪರ್ ನೋಡಿಲ್ಲ ಅಂತ ಕಾಣಿಸುತ್ತೆ, ಏನು 4ನೇ ಗ್ಯಾರಂಟಿ ಅಂತ ಹೇಳಿ ಅದನ್ನ ಏನು ಅನೌನ್ಸ್ ಮಾಡ್ತಾ ಇದ್ದಾರೆ. KPSC ಸ್ಕೂಲ್ ಅಲ್ಲಿ ತುಂಬ್ಕೋಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀವು ನ್ಯೂಸ್ ಪೇಪರ್ ನೋಡಲ್ಲ ಅನ್ಸುತ್ತೆ, ಸುಮ್ಮನೆ ವಿಡಿಯೋ ಮಾಡಿದೀರಾ ಅಂತ ಹೇಳಿ ಅಂದು ಆಮೇಲೆ ನಿಮ್ ನಂಬರ್ ಕೊಡಿ, ಬೇಕಿದ್ರೆ ನಾನು ಕಳಿಸ್ತೀನಿ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಇದನ್ನ ನನಗೆ ನೋಡಿದಾಗ ಸ್ವಲ್ಪ ಆಕ್ವರ್ಡ್ ಫೀಲ್ ಆಯ್ತು. ಯಾಕಂತ ಹೇಳಿದ್ರೆ, ಈಗ KPSC ಸ್ಕೂಲಲ್ಲಿ 1ನೇ ತರಗತಿಯಿಂದನೇ ಕಂಪ್ಯೂಟರ್ ಅನ್ನ ಕಲಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಹಂಗಂತ ಹೇಳಿ ಈಗ ಸದ್ಯಕ್ಕೆ ಅದು ರಿಕ್ರೂಟ್ಮೆಂಟ್ ನಡೆಯಲ್ಲ. ಹಂಗ ನೋಡಿದ್ರೆ ಹೈಸ್ಕೂಲಿಗೆ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಅಳವಡಿಸಿ ತುಂಬಾ ದಿನ ಆಯ್ತು. ಈಗ ತುಂಬಾ ಹೈಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಹೈಸ್ಕೂಲ್ಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ಗಳಿದಾವೆ. ಆದ್ರೆ ಲ್ಯಾಬ್ಗಳು ಹೆಸರಿಗೆ ಮಾತ್ರ ಇದಾವೆ, ಅಲ್ಲಿ ಟೀಚರ್ಸ್ ಗಳಿಲ್ಲ. ಹಂಗಂತ ಹೇಳಿ ಎಲ್ಲಾ ಹೈಸ್ಕೂಲಲ್ಲೂ ಟೀಚರ್ಸ್ ಇಲ್ಲ ಏನ್ ಸರ್ ಅಂತ ಕೇಳಿದ್ರೆ ಅದು ಅಲ್ಲ. ಒಂದಷ್ಟು ಸಂಸ್ಥೆಯವರು ಅಂತಹ ಲ್ಯಾಬ್ಗಳಿಗೆ ಒಬ್ಬ ಶಿಕ್ಷಕರನ್ನ ಪ್ರೊವೈಡ್ ಮಾಡಿದ್ದಾರೆ. ಗೌರ್ಮೆಂಟಿಗೆ ಸಂಸ್ಥೆ ಇರ್ತಾವಲ್ವಾ, ಈ ಶಿಕ್ಷಣ ಫೌಂಡೇಶನ್ ಮತ್ತೆ ಏನು ದೇಶಪಾಂಡೆ ಫೌಂಡೇಶನ್, ಈ ರೀತಿಯಾದಂತಹ ಒಂದಷ್ಟು ಫೌಂಡೇಶನ್ಗಳಿರ್ತಾವಲ್ವಾ, ಸಂಸ್ಥೆಗಳಿರ್ತಾವಲ್ವಾ, ಅಂತವರು ಈ ಕಂಪ್ಯೂಟರ್ ಲ್ಯಾಬ್ನ ಶಿಕ್ಷಕರನ್ನ ಗೌರ್ಮೆಂಟ್ ಸ್ಕೂಲ್ಗೆ ಪ್ರೊವೈಡ್ ಮಾಡಿ ಕೊಟ್ಟಿರೋ ಉದಾಹರಣೆಗಳು ಇವೆ. ಹಂಗಾಗಿದ್ರೆ ಅಲ್ಲೇ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗಿತ್ತು. ಬಟ್ ಇನ್ನೂವರೆಗೂ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ. ಈ ಗೌರ್ಮೆಂಟ್ ದವರು ಅಥವಾ ನಮ್ಮ ಶಿಕ್ಷಣ ಸಚಿವರು ಹೇಳಿದ ತಕ್ಷಣನೇ ಅದು ಜಾರಿಗೆ ಬರುತ್ತೆ ಅಥವಾ ರಿಗ್ರೆಟ್ ಆಗುತ್ತೆ ಅನ್ನೋದು ದೊಡ್ಡ ಹುಚ್ಚತನ. ಸೊ ಅದಕ್ಕಾಗಿ ಹೇಳ್ತಾ ಇರೋದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡುವಂತ ನಾವು ಎಲ್ಲಾ ನೋಟಿಫಿಕೇಶನ್ ಓದಿ ನಿಮ್ಗೆ ಇನ್ಫಾರ್ಮೇಶನ್ ಕನ್ವೆ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ನಾವು ನೋಡ್ದೇನೆ ಇರ್ತೀವಾ? ಯಾಕಂದ್ರೆ ನ್ಯೂಸ್ ಪೇಪರ್ ನೋಡಿಲ್ಲ ಸರ್ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಬಟ್ ಹಂಗೆಲ್ಲ ನೋಡಿದಾಗ ಒಂಥರ ಏನಪ್ಪ ಇವರು ಇಷ್ಟು ತಿಳ್ಕೊಳಲ್ಲ ಅಂತ ಹೇಳಿ ಒಂದ್ಸಾರಿ ಅನ್ಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕಮೆಂಟ್ ನೋಡಿದೆ ನಾನು. ಏನಂತ ಹೇಳಿದ್ರೆ, ಏಡೆಡ್ ಸ್ಕೂಲ್ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ ಹೇಳಿ ಕಮೆಂಟ್ ಹಾಕಿದ್ರು. ನಾನು ಅದಕ್ಕೆ ಓಕೆ ಅಂತ ಏನು ರಿಪ್ಲೈ ಕೊಟ್ಟಿದ್ದೀನಿ. ಆಮೇಲೆ ಅದಕ್ಕೆ ರಿಟರ್ನ್ ರಿಪ್ಲೈ ಅವ್ರದ್ದು ಏನಾಗಿದೆ, ಓಕೆ ಅಂತ ಹೇಳಿದ್ರೆ ನಡೆಯಲ್ಲ ಸರ್, ಇನ್ಫಾರ್ಮೇಶನ್ ಕೊಡಿ ಅಂತ ಏನು ಕಮೆಂಟ್ ಹಾಕಿದ್ದಾರೆ. ಬಟ್ ಅದರಲ್ಲಿ ಒಂದು ಪ್ಲೀಸ್ ಅನ್ನುವಂತ ವರ್ಡ್ ಇದೆ. ಸೊ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು, ಏನೋ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಈಗ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಒಂದೇ ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಆ ಲೆಂದಿ ಆಗಿರ್ತಕ್ಕಂಥ ವಿಡಿಯೋನ ನೀವೇ ಪೂರ್ತಿಯಾಗಿ ನೋಡಿರಲ್ಲ, ಸೊ ಸ್ಕಿಪ್ ಮಾಡ್ತಾನೆ ಹೋಗಿರ್ತೀರಿ. ಹಾಗಾಗಿ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಅರ್ಥ ಆಗಿರಲ್ಲ. ಹಂಗಿರುವಾಗ ಒಂದೇ ವಿಡಿಯೋದಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಆಗಲ್ಲ. ಸೊ ಇದಷ್ಟು ಆದ್ಮೇಲೆ ಇನ್ನೊಂದು ನಿಮ್ಗೆ ಹೇಳಲೇಬೇಕು ನಾನು. ಇದೇನಂತ ಹೇಳಿದ್ರೆ ಕಮೆಂಟ್ ಯಾವ್ದಂತ ಹೇಳಿದ್ರೆ, ಒಬ್ಬರದ್ದು ಕಮೆಂಟ್ ಬಂದಿತ್ತು, ಅಪ್ಪಿ ನೀನ್ ಏನ್ ವರ್ಕ್ ಮಾಡ್ತೀಯಾ ಅಂತ ಹೇಳಿ ಕಮೆಂಟ್ ಹಾಕಿದ್ರು. ನಾನು ಅದನ್ನ ತೋರಿಸ್ತಾ ಇಲ್ಲ. ಇದನ್ನ ನೋಡಿದಾಗಂತೂ ನನಗೆ ಒಂಥರ ನಗುನು ಬಂತು, ಒಂಥರ ಆಶ್ಚರ್ಯನೂ ಆಯ್ತು. ನಾನು ಅಪ್ಪಿ ಕಂಡಂಗೆ ಕಾಣ್ತಿದ್ದೆ ನನ್ನಪ್ಪ ಇವನಿಗೆ ಅಂತ ಹೇಳಿ. ಮದ್ವೆ ಆಗಿಲ್ಲ ಇನ್ನೂ, ಒಪ್ಪಣ. ಬಟ್ ಹಂಗಂತ ಹೇಳಿ ಅಪ್ಪಿ ಅಂತ ಕರೆದ್ರೆ ಅದೊಂಥರ ಆಕ್ವರ್ಡ್ ಫೀಲ್ ಆಗತ್ತೆ. ಸೊ ಅದನ್ನ ನಾನು ಯೂಸ್ಲೆಸ್ ಇದು ಅಂತ ಹೇಳಿ ಡಿಲೀಟ್ ಮಾಡಿದೆ. ಈ ರೀತಿಯಾದಂತ ಕಮೆಂಟ್ಗಳು ಬಂದಾಗ ನಮಗೂ ಕೂಡ ಒಂದ್ ಸ್ವಲ್ಪ ಮುಜುಗರ ಅನ್ಸುತ್ತೆ. ಬಟ್ ಲೆಟ್ ಇಟ್ ಬಿ, ಅದೇನೇ ಇರಲಿ, ಅದನ್ನ ಹೊರತುಪಡಿಸಿ ನಮ್ಮ ಇನ್ಫಾರ್ಮೇಶನ್ ಏನಿದೆ ನಾವು ಅದ್ರ ಬಗ್ಗೆ ಮಾತನಾಡೋದಾದ್ರೆ, TET ನೋಟಿಫಿಕೇಶನ್ ಮೊದಲಾಗುತ್ತಾ ಅಥವಾ CET ನೋಟಿಫಿಕೇಶನ್ ಮೊದಲಾಗುತ್ತಾ ಅಂತ ಕೇಳಿದ್ರೆ 100% CET ನೋಟಿಫಿಕೇಶನ್ ಮೊದಲಾಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಒಂದು TET ಅನ್ನ ಮಾಡಿ ಮುಗಿಸಿದ್ದಾರೆ. ಮತ್ ಈಗ ಹಿಂಗ್ ಹೇಳಿದ ಮೇಲೂ ಕೂಡ ನೀವು ಅನ್ಬೋದು, ಸರ್ ನೀವು ಪೇಪರ್ ನೋಡಿಲ್ವಾ, ವರ್ಷಕ್ಕೆ 2 ಸಾರಿ TET ಅನ್ನ ಮಾಡ್ಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ, ಮತ್ ನೀವು ಓದಿಲ್ವಾ ಅಂತ ಹೇಳಿ ಕೇಳಬೇಡಿ. ಹಂಗೇನಾದ್ರೂ ಮಾಡೋದಿದ್ರೆ ಇಷ್ಟೊತ್ತಿಗಾಗ್ಲೇ ಅವರು TET ಅನ್ನ ಮಾಡ್ಬೇಕಾಗಿತ್ತು. ಬಟ್ ಇನ್ನೂವರೆಗೂ TET ನ ಮಾಡುವಂತಹ ಯಾವ ಲಕ್ಷಣಗಳು ಕೂಡ ಅವರಿಂದ ಬಂದಿಲ್ಲ. ಆದ್ರೆ ಲಾಸ್ಟ್ ಟೈಮ್ ಏನು ಫೆಬ್ರವರಿ ತಿಂಗಳಲ್ಲಿ TET ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಸಿದ್ಧತೆಯನ್ನ ಮಾಡಿಟ್ಕೊಂಡಿದೀವಿ ಅಂತ ಹೇಳಿದ್ರು. ಹಾಗಿದ್ರೆ ಮಾರ್ಚ್ ಅಲ್ಲಿ ಮಾಡ್ಬೋದಾಗಿತ್ತು, ಬಟ್ ಮಾಡ್ಲಿಲ್ಲ. ಏಪ್ರಿಲ್ ಅಲ್ಲೂ ಕೂಡ ಮಾಡ್ಬೋದಾಗಿತ್ತು, ಅವಾಗ್ಲೂ ಮಾಡ್ಲಿಲ್ಲ.
ಸೊ ಈಗ ಒಳ ಮೀಸಲಾತಿ ಕ್ಲಿಯರ್ ಆಗಿರೋದ್ರಿಂದ CET ಮಾಡುವ ಅನಿವಾರ್ಯತೆ ತುಂಬಾ ಇದೆ. ಈ CET ಹೋಲ್ಡ್ ಮಾಡಿ ಮತ್ತೇನಾದ್ರೂ TET ಮಾಡ್ಲಿಕ್ಕೆ ಮುಂದಾದ್ರೆ ತುಂಬಾ ಆಕ್ರೋಶಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ. TET ಆಸ್ಪಿರೆಂಟ್ಸ್ಗಳು ಯಾರೆಲ್ಲ TETಗೆ ಪ್ರಿಪರೇಷನ್ ನಡೆಸ್ತಾ ಇದ್ದಾರೆ ಅಂತವ್ರಿಗೆ ತುಂಬಾ ಬೇಜಾರಾಗತ್ತೆ. ಈಗ ಹಿಂಗ್ ಹೇಳಿದ ತಕ್ಷಣ CET ಅವ್ರಿಗೂ ಕೂಡ ಬೇಜಾರಾಗತ್ತೆ. ಆಮೇಲೆ ಎಷ್ಟೋ ಕಮೆಂಟ್ಗಳು ಬರ್ತಾ ಇದಾವೆ, TET ಮಾಡಿಸಿ ಸರ್, CETಕ್ಕಿಂತ ಮುಂಚೆ ಒಂದು TET ಮಾಡಿಸಿ, TET ಮಾಡಿಸಿ ಅಂತ ಹೇಳಿ ಕೂಡ ಕಮೆಂಟ್ ಹಾಕ್ತಾ ಇದ್ದಾರೆ. ಇಲ್ಲಿ ನಾನು ಯಾರ ಪರವಾಗಿನೂ ಮಾತಾಡಕ್ ಹೋಗಲ್ಲ. TET ಮಾಡಿದಾದ್ಮೇಲೆ CET ಮಾಡಿದ್ರೆ ಬೆಟರ್ ಅಂತ ಹೇಳಿದ್ರೆ CET ಆಸ್ಪಿರೆಂಟ್ಸ್ಗೆ ಸಿಟ್ಟು ಬರುತ್ತೆ ಅಥವಾ ಕೋಪ ಬರುತ್ತೆ. ಇಲ್ಲ CET ಮಾಡಿ TET ಆಮೇಲೆ ಮಾಡಿ ಅಂತ ಹೇಳಿದ್ರೆ TETಗೆ ಪ್ರಿಪರೇಷನ್ ಮಾಡ್ತಿರ್ತಕ್ಕಂಥ ಆಸ್ಪಿರೆಂಟ್ಸ್ಗೆ ಕೋಪ ಬರುತ್ತೆ. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಪಿನಿಯನ್ ಅನ್ನ ಹೇಳುವುದಾದ್ರೆ, ಇನ್ ಮೈ ಒಪಿನಿಯನ್ ಫಸ್ಟ್ ಏನು CET ಮಾಡಬೇಕು. ಯಾಕಂದ್ರೆ ಕಳೆದ ಬಾರಿ CET ಮಾಡ್ಬೇಕು ಅಂತ ಹೇಳಿ 2 ವರ್ಷ ತಾಳ್ಕೊಂತ ಬಂದಿದ್ದಾರೆ. ಈಗ ಡಿಸೆಂಬರ್ ಅಲ್ಲೂ ಕೂಡ ಒಂದು TET ಮಾಡಿ ಮುಗಿಸಿದ್ದಾರೆ. ಸೊ ಹಿಂಗಿರುವಾಗ ಮತ್ತೊಂದು TET ಮಾಡೋದಕ್ಕಿಂತ ಈಗ ತುರ್ತಾಗಿ ಒಂದು CET ಎಕ್ಸಾಮ್ ಅನ್ನ ಮಾಡಬೇಕು, ಒಂದು ರಿಕ್ರೂಟ್ಮೆಂಟ್ ಅನ್ನ ಮಾಡಬೇಕು. ತುಂಬಾ ದಿನಗಳಿಂದ ಆಸ್ಪಿರೆಂಟ್ಸ್ಗಳು ಕಾಯ್ತಾ ಇದ್ದಾರೆ. ಇದು ನನ್ನ ಒಪಿನಿಯನ್. ಮತ್ತೆ ನಾಳೆ ಶಿಕ್ಷಣ ಸಚಿವರು ಮಾರ್ನಿಂಗ್ ಎದ್ದು ಇಲ್ಲ ನಾವು CETಗಿಂತ ಮುಂಚೆ TET ಮಾಡ್ತೀವಿ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಯಾವಾಗ ಹೆಂಗ್ ಸ್ಟೇಟ್ಮೆಂಟ್ ಕೊಡ್ತಾರೋ, ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೋ ಅದನ್ನ ನಾವು ಊಹೆನೂ ಮಾಡಕ್ಕೆ ಆಗದಿರುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ನಿಮಗೀಗ ಕ್ಲಾರಿಫೈ ಆಗಿರ್ಬೋದು. ನಾನು ಅದನ್ನ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ. TET ಆಗಲ್ಲ, ಮೊದಲು CET ನೋಟಿಫಿಕೇಶನ್ ಆಗತ್ತೆ. ಇನ್ನ ಹಂಗೆ ಸ್ವಲ್ಪ TET ಬಗ್ಗೆ ಇನ್ನೊಂದೆರಡು ಕಮೆಂಟ್ಗಳನ್ನ ಆಧಾರವಾಗಿಟ್ಕೊಂಡು ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋದಾದ್ರೆ, TET ಆಫ್ಲೈನ್ ನಡೆಯುತ್ತಾ ಆನ್ಲೈನ್ ನಡೆಯುತ್ತಾ ಅಂತ ಹೇಳಿ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ದೀರಿ. ನಾನು ಕಳೆದ TETಗೂ ಕೂಡ ತುಂಬಾ ಲಾಸ್ಟ್ ಎಕ್ಸಾಮ್ ಬರುವವರೆಗೂ ಕೂಡ ಹೇಳಿದ್ದೀನಿ ಆಫ್ಲೈನ್ ನಡೆಯುತ್ತೆ, TET ಆಫ್ಲೈನ್ ನಡೆಯುತ್ತೆ ಅಂತ ಹೇಳಿ. ಯಾಕಂದ್ರೆ ನನಗೆ ಸ್ಟ್ರಾಂಗ್ ಗಟ್ಸ್ ಇದೆ ಅದ್ರ ಮೇಲೆ. ಯಾಕಂತ ಹೇಳಿದ್ರೆ CET ಅವರೇ ಆನ್ಲೈನ್ ಅನ್ನ ಬಿಟ್ಟು ಆಫ್ಲೈನ್ ಬಂದಿದ್ದಾರೆ. ಎಲ್ಲಾ ಫೆಸಿಲಿಟಿನ ಮೇಂಟೈನ್ ಮಾಡಕ್ ಆಗದೆ ಇರೋದಕ್ಕೆ ಆನ್ಲೈನ್ ನಡೀತಿರ್ತಕ್ಕಂತಹ CET ಆಫ್ಲೈನ್ ಮಾಡಿದ್ದಾರೆ. ಅವರು 2-3 ವರ್ಷದಿಂದ ಆಫ್ಲೈನ್ ನಡೀತಾ ಇದೆ. ಹಂಗಿರುವಾಗ ಇವ್ರು ಎಲ್ಲ ನಾವು ಆನ್ಲೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಫೆಸಿಲಿಟಿಗಳ ಕೊರತೆ ತುಂಬಾ ಇದೆ. ಎಲ್ಲಾ ಕಡೆ ಸಿಸ್ಟಮ್ ಅವೈಲೇಬಲ್ ಇರಬೇಕು. ಆಮೇಲೆ ಸಿಸ್ಟಮ್ ಅಷ್ಟೇ ಇದ್ರೆ ನಡೆಯಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪವರ್ ಸಪ್ಲೈ ಇರಬೇಕು. ಆಮೇಲೆ ಸಿಟಿಗಳಲ್ಲಿ ಮೇನ್ ಸಿಟಿಗಳಲ್ಲಿ ಮಾತ್ರ ಎಕ್ಸಾಮ್ ಅನ್ನು ನಡೆಸುವಂತಹ ಅನಿವಾರ್ಯತೆ ಬಂದ್ಬಿಡುತ್ತೆ ಆನ್ಲೈನ್ ಆದ್ರೆ. ಹಂಗಾಗಿ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬಟ್ ಮನಸ್ಸು ಮಾಡಿದ್ರೆ, ಅದಕ್ಕಂತಾನೆ ಮನಸ್ಸು ಮಾಡಿ ನಿಂತ್ರೆ ಆನ್ಲೈನ್ ಕೂಡ ಮಾಡಬಹುದು. ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿಯನ್ನ ನಾನು ನಿಮಗೆ ಹೇಳೋದಾದ್ರೆ TET ಆಫ್ಲೈನ್ ನಡೆಯುತ್ತೆ. ಈ ವರ್ಷ 1 ಬಿಟ್ಟು 2 ಸಲ 10 ಸಲ TET ಕರೆದ್ರು ಕೂಡ ಅದನ್ನ ಅವರು ಆಫ್ಲೈನ್ ಅಲ್ಲೇ ನಡೆಸಿಕೊಡ್ತಾರೆ. ಸೊ ಹಾಗಾಗಿ ಆನ್ಲೈನ್ ಅಂತ ಹೇಳಿ ಭಯ ಪಡುವ ಅವಶ್ಯಕತೆ ಇಲ್ಲ. ಆಫ್ಲೈನ್ ಅಲ್ಲಿ TET ನಡೆಯುತ್ತೆ. ಪ್ರಿಪರೇಷನ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. CET ಆದ್ಮೇಲೆ TET ನಡೆಯುವ ಸಾಧ್ಯತೆ ಇದೆ. ಸೊ ಇದಷ್ಟು TETಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಕಮೆಂಟ್ಗಳನ್ನ ನಾನು ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಕಮೆಂಟ್ಗಳನ್ನ ಡ್ರಾಪ್ ಮಾಡುವಾಗ ಸ್ವಲ್ಪ ಮೈಂಡ್ ಮೆಚೂರ್ ಆಗಿ ಇಟ್ಕೊಂಡು ಕಮೆಂಟ್ಗಳನ್ನ ಡ್ರಾಪ್ ಮಾಡಿ. ಇಷ್ಟೆಲ್ಲ ಹೇಳಿದಾದ್ಮೇಲೂ ಕೂಡ ಮತ್ತೆ ಪದೇ ಅದೇ ರೀತಿ ಕಮೆಂಟ್ಗಳನ್ನ ಮಾಡಿದ್ರೆ ಅದು ನಿಮಗೂ ಸರಿ ಅಲ್ಲ, ಓದೋರ್ಗೂ ಕೂಡ ಅಥವಾ ಇನ್ಫಾರ್ಮೇಶನ್ ಕನ್ವೆ ಮಾಡೋರ್ಗೂ ಕೂಡ ಸರಿ ಅನ್ಸಲ್ಲ. ನನಗಂತೂ ಅದು ಅಪ್ಪಿ ನೀನ್ ಏನ್ ವರ್ಕ್ ಮಾಡ್ತಾ ಇದೀಯಾ ಅಂತ ಕೇಳಿರೋ ಕಮೆಂಟ್ ಈಗಲೂ ಕೂಡ ತುಂಬಾ ನಗು ಬರುತ್ತೆ ಅದನ್ನು ನೋಡಿದಾಗ. ಸೊ ಎನಿವೇ, ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.